ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈ ದಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಎಲ್ಲ ಪತ್ರಕರ್ತರಿಗೆ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿರೋದು ಒಳ್ಳೆಯ ಒಂದು ಬೆಳವಣಿಗೆ. ಪ್ರತಿ ವರ್ಷದಂತೆ ಈ ವರ್ಷ ಇವತ್ತು ಒಂದು ದಿವಸ ಪೂರ್ತಿ ಪತ್ರಕರ್ತರೆಲ್ಲ ಸೇರಿ ಅವರ ಕುಟುಂಬದವರು, ಅವರ ಮಕ್ಕಳು ಎಲ್ಲ ಸೇರಿ ಒಂದು ತಮ್ಮ ಒಂದು ಕ್ರೀಡೆಯ ಒಂದು ಅವರ ಒಂದು ಕೌಶಲ್ಯ, ಕ್ರೀಡೆಯಲ್ಲಿ ಇರುವಂಥ ಅವ್ರದ್ದು ಕೌಶಲ್ಯವನ್ನು ಅವರು ತೋರಿಸ್ತಾರೆ. ಎಲ್ಲರಿಗೂ ಅಭಿನಂದನೆಗಳು. ಮತ್ತು ಮುಂದೆ ಅವರು ಎಲ್ಲರೂ ಜಯಶೀಲರಾಗಲಿ ಅಂತಲೂ ಸಹ ಆಶಿಸ್ತೇನೆ. ಈ ಒಂದು ಕ್ರೀಡೆಯನ್ನು ಆಯೋಜಿಸಿರೋದು ಕ್ರೀಡೆಯಲ್ಲಿ ಬಹಳ ದೊಡ್ಡ ಹೆಸರುವಾಸಿ ಮಾಡ್ಕೊಳ್ಳೋಕ್ಕಲ್ಲ, ನಿಮ್ಮ ಒಂದು ಆರೋಗ್ಯ. ಸ್ವಾಮಿ ಅವರೇ, ಸತ್ಯನಾರಾಯಣ ಅವರೇ, ಬಂಡಿಗಡಿ ನಂಜುಂಡಪ್ಪನವರೇ, ಉಳಿದಂತೆಲ್ಲ ಮಾಧ್ಯಮ ಮಿತ್ರರೇ, ಕ್ರೀಡಾಕೂಟ ಸಂಘಟನೆ ಕಡೆಯಿಂದ ಒಂದು ಸಂಘದ ಜವಾಬ್ದಾರಿ ಅಂತೇಳಿ ನಾನು ಭಾವಿಸ್ತೇನೆ. ಕಾರಣ, ನೀವೆಲ್ಲ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತೀರ. ಒಂದಿಷ್ಟು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಇವೆಂಟಲ್ಲಿ ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ, ಕಾಲೇಜ್ ಡೇಸ್ನಲ್ಲಿ ಏನು ನಿಮ್ಮ ಸ್ಕಿಲ್ ಇರುತ್ತೆ, ಆ ಪ್ಲಾಟ್ಫಾರ್ಮಲ್ಲಿ ಒಂದು ಅನಾವರಣಗೊಳ್ಳಲಿಕ್ಕೆ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿರುವಂಥ ನಿಮ್ಮ ಸಂಘಕ್ಕೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಾವು ಕೂಡ ಪ್ರತಿ ವರ್ಷ, ಯಾಕಂದರೆ 6 ಲಕ್ಷ ನೌಕರಿದ್ದಾರೆ, ನಾವು ಪ್ರತಿ ವರ್ಷ 4 ರಿಂದ 5 ಕೋಟಿ ಹಣವನ್ನು ಈ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಇವೆಂಟ್ಗೆ ನಾವು ಖರ್ಚು ಮಾಡ್ತೇವೆ, ಕಾಂಪಿಟೇಷನ್ಸ್ಗೋಸ್ಕರ. ಯಾಕಂದರೆ ನಾವು ಲಾಸ್ಟ್ ಟೈಮ್ ಇಲ್ಲೇ ಶಿವಮೊಗ್ಗದಲ್ಲಿ ಕೂಡ ಆಯಿತು. ನಾಳೆ 23ನೇ ತಾರೀಕು ಕಂಠೀರವ ಕ್ರೀಡಾಂಗಣ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಬರುವಂಥ ಇನ್ನೊಂದು 4-5 ದಿವಸಕ್ಕೆ ನಮ್ಮದು ರಾಜ್ಯ ಮಟ್ಟದಲ್ಲಿ ಕೂಡ ಇದೆ. ಅಂದರೆ ಪ್ರತಿ ವರ್ಷ 15,000 ಜನಕ್ಕೆ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಡ್ತೇವೆ. ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಒಂದು 1.5 ಲಕ್ಷ ಜನಕ್ಕೆ ಒಂದು ವೇದಿಕೆ ಮಾಡಿಕೊಡ್ತೇವೆ. ಜಿಲ್ಲೆಯಲ್ಲಿ 2-3 ಸಾವಿರ ಜನ ಬರ್ತಾರೆ, ರಾಜ್ಯಕ್ಕೆ ಬರ್ತಾ ಅದು 1:5 ಬಂದು ನಿಂತ್ಕೊಳ್ಳುತ್ತೆ. ಹಾಗೆ ಆ ಥರ ಮಾಡೋದ್ರ ಮೂಲಕ ನ್ಯಾಷನಲ್ಸ್ ಈ ಥರದೊಂದು ಅವಕಾಶ ಕೊಟ್ಟರೆ ತುಂಬ ಖುಷಿ ಕೊಡುವಂಥ ವಿಚಾರ. ಒಂದು ದೈಹಿಕ ನೆಮ್ಮದಿ ಭಾಳ ಮುಖ್ಯ ಆಗಿದೆ ಇವತ್ತಿನ ದಿನಗಳಲ್ಲಿ. ಆ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಿದ್ದು ಕೂಡ ತುಂಬ ಸಂತೋಷ ಸಂಗತಿ. ಇದ್ರ ಜೊತೆ ಪ್ರತಿಭಾ ಪುರಸ್ಕಾರ ತಾವು ಮಾಡ್ತಾ ಇದ್ದೀರಾ, ಸೊ ಒಂದು ಒಳ್ಳೆ ಆಲೋಚನೆ. ಯಾಕಂದರೆ ನೀವೆಲ್ಲರದ್ದು ಸುದ್ದಿ ಹೇಳ್ತಾ ಇದ್ರು, ಎಲ್ಲರೂ ಸುದ್ದಿ ನೀವು ಮಾಡ್ತೀರಾ, ನಿಮ್ಮ ಸುದ್ದಿ ಮಾಡೋರು ಮಕ್ಳುಗಳು ಕೇಳೋರು ಗತಿ ಇಲ್ಲ. ಅಟ್ಲೀಸ್ಟ್ ಈಗ ರಿಸಲ್ಟ್ ತೆಗೆದು ನೋಡಿದ್ರೆ 95 ಹಿಡಿದು 85 ಮಾರ್ಕ್ಸನ್ನು ತೆಗೆಯೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ನಾವೆಲ್ಲ ಓದಬೇಕಾದ್ರೆಲ್ಲ 45-50% ತಗೊಂಡ್ರೆ ಎತ್ತಿನ ಗಾಡಿಯೆಲ್ಲ ಮುಂದೆ ಮೆರವಣಿಗೆ ಮಾಡ್ತಾ ಇದ್ರು. ಇವತ್ತು ಕಾಲ ಬದಲಾಗಿದೆ, ಕಾಂಪಿಟೇಷನ್ ಇದೆ. ಆದರೆ ಮಾಧ್ಯಮ ಕುಟುಂಬದವರು ಕೂಡ ಅಟ್ಲೀಸ್ಟ್ ಅವ್ರ ಮಕ್ಕಳು ಕೂಡ SLC PUC ನಲ್ಲಿ ಈ ಒಂದು ಅಂಕವನ್ನು ತೆಗೆದಿರೋದಕ್ಕೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆ ನನಗೂ ಕೂಡ ಸ್ಫೂರ್ತಿ ಅಂದರೆ, ನಾನು ರಾಜ್ಯದ ಅಧ್ಯಕ್ಷನಾದ್ಮೇಲೆ ಸರ್ಕಾರಿ ನೌಕರ ಸಂಘದಲ್ಲಿ ಇಲ್ಲಿಯವರೆಗೆ ಬಹುಶಃ ನಿಮ್ಮ ಮಾಧ್ಯಮದವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾವು ದೊಡ್ಡ ಪ್ಲಾಟ್ಫಾರ್ಮ್ನಲ್ಲಿ ಕೂಡ ಇದನ್ನು ಆರ್ಗನೈಸ್ ಮಾಡ್ತೇವೆ. ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಕಾಲ್ ಮಾಡ್ತೇವೆ. ಪ್ರತಿ ವರ್ಷ ಆನ್ಲೈನ್ ಮೂಲಕ ಅಪ್ಲಿಕೇಶನ್, ಈ ವರ್ಷದ ಕಾಲ್ ಮಾಡಿದ್ದೇವೆ. 2020ರಿಂದ ಇವತ್ತಿನವರೆಗೆ 50,000 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದೇವೆ. 50,000 ಒಂದು ವರ್ಷಕ್ಕೆ 3 ಕೋಟಿ ಬಜೆಟ್ ಇಟ್ಕೊಂಡಿದ್ದೀವಿ. ಅದಕ್ಕೆ ಇಲ್ಲಿಯವರೆಗೆ ನಾನು 12 ರಿಂದ 13 ಕೋಟಿ ವೆಚ್ಚ ಮಾಡಿ ಆ ವಿದ್ಯಾರ್ಥಿಗಳಿಗೆ ಇಡೀ ರಾಜ್ಯದಲ್ಲಿ ಆಯಾ ಜಿಲ್ಲೆನಲ್ಲಿ ಹೋಗಿ ದೊಡ್ಡ ಸೆಲೆಬ್ರಿಟೀಸ್ಗಳು, ಒಳ್ಳೆ ಥಿಂಕರ್ಸು, ಒಳ್ಳೆ ಸ್ವಾಮೀಜಿಗಳ ಥರದನ್ನು ಕರೆಸಿ ಆ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಸ್ಪೀಚ್ ಮಾಡೋದು, ಒಂದು ವ್ಯಾಲ್ಯೂಬಲ್ ನೆನಪಿನ ಕಾಣಿಕೆ, ಒಂದು 3,000 ರೂಪಾಯಿ ಕ್ಯಾಶ್ ಪ್ರೈಸು, ಒಂದು ಶಾಲ್ವಾರ ಹಾಕಿ ಒಂದು ಎಫೆಕ್ಟಿವ್ ಆಗಿ ಪ್ರೋಗ್ರಾಮ್ ಮಾಡೋದ್ರ ಮೂಲಕ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಊಹೆ ಮಾಡ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಂದರೆ ವೈದ್ಯವರು ಅಧ್ಯಕ್ಷರಾಗಿದ್ದಾರಪ್ಪ, ಅಟ್ಲೀಸ್ಟ್ ಒಂದು ಮೂಮೆಂಟನ್ನು ಆ ಶೋಕೇಸಲ್ಲಿ ಇಟ್ಕೊಂಡಾಗ ನನ್ನ ಮಗ ತೆಗೆದಿದ್ದಕ್ಕೆ ನಮ್ಮ ಸಂಘ ಗುರುತಿಸ್ತು ಅಂತ ಹೇಳಲ್ಲ, ಅದಕ್ಕೆ ಕೊಟ್ಟಂಥ ಬೆಲೆ ಇನ್ಯಾವುದಕ್ಕೂ ಕೂಡ ಸಿಗೋದಿಲ್ಲ. ನಾನು ಹತ್ತಿರದಿಂದ ಕಂಡಿದ್ದೇನೆ, ಖುಷಿ ಪಟ್ಟಿದ್ದೇನೆ. ಈ ವರ್ಷ ಕೂಡ 10,000 ಅಪ್ಲಿಕೇಶನ್ ಬಂದಿದೆ ಆನ್ಲೈನ್. ನಮ್ಮದು ಆ ಸ್ಕೂಟ್ನಿ ಮಾಡಿದ್ರೆ ಇನ್ನೊಂದು 2,000 ಲೆಸ್ ಆಗಿ 8,000 ಜನಕ್ಕೆ ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗಳಿಗೆ ಹೋಗಿ ಆ ಥರದ ಕಾರ್ಯಕ್ರಮ ಮಾಡಿ 500 ಜನ ಮಕ್ಕಳು ಅಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಸೇರಿ ಒಂದು 2,000 ಜನಕ್ಕೆ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಆ ಥರದ ಪ್ರೋಗ್ರಾಮ್ ತಾವು ಕೂಡ ಮಾಡ್ತಾ ಇದ್ದೀರಾ. ವಿದ್ಯಾ ಸರ್ ಅವರೇ, ಕಾರ್ಯದರ್ಶಿ ಹಾಲಸ್ವಾಮಿ ಸರ್ ಅವರೇ, ಸತ್ಯನಾರಾಯಣ ಸರ್ ಅವರೇ, ಎಲ್ಲ ತಾಲೂಕುಗಳಿಂದ ಆಗಮಿಸಿರುವಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಕ್ರೀಡೆ ಆರೋಗ್ಯಕ್ಕೆ ಪೂರಕವಾಗಿರುವಂಥ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಅಂಗ ಅಂತೇಳಿ ನಾನಾದರೂ ಪರಿಭಾವಿಸ್ತೇನೆ. ಕ್ರೀಡೆಯಿಂದ ಒಂದಷ್ಟು ಮನಸ್ಸು ಕಟ್ಟುವ ಪ್ರಯತ್ನ ಆಗುತ್ತೆ ಅನ್ನೋಂಥದ್ದು ನನ್ನ ಭಾವನೆ. ಷಡಾಕ್ಷಿ ಸರ್ ಅವರು ಅತ್ಯಂತ ಮಾರ್ಮಿಕವಾಗಿ ಒಂದು ಮಾತು ಹೇಳಿದ್ದಾರೆ. ಸಂಘಟನಾತ್ಮಕವಾಗಿ ಚೆನ್ನಾಗಿದ್ದರೆ, ಗಟ್ಟಿಯಾಗಿದ್ದರೆ ಏನನ್ನಾದರೂ ಸಾಧಿಸಬಹುದು ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅದು ನಮಗೆ, ನಮ್ಮ ಸಂಘಕ್ಕೆ
ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಮಾತು ಅಂತೇಳಿ ಪರಿಭಾವಿಸ್ತಾ ಇನ್ನು ಕೆಲವೇ ದಿನದಲ್ಲಿ ನಿಮ್ಮ ಮನಸ್ಸಿನ ಭಾವನೆ ಈಡೇರುತ್ತೆ. ಅದಕ್ಕೆ ಪೂರಕವಾಗಿ ನೀವು ಕೂಡ ಜೊತೆಗಿರ್ತೀರಿ ಅನ್ನೋಂಥ ಮಾತನ್ನು ಹೇಳ್ತಾ ನಮ್ಮ ವೈದ್ಯ ಸರ್ ಅವರ ನೇತೃತ್ವದಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕಾರ್ಯ ನಡೀತಾ ಇದೆ. ಪ್ರಶಸ್ತಿ ಪಡೆದಿರ್ತಕ್ಕಂಥ ಪತ್ರಕರ್ತರಿಗೆ ಸನ್ಮಾನ ಮಾಡುವಂಥದ್ದು ಇರ್ಬೋದು, ಮಕ್ಕಳಿಗೆ ಸನ್ಮಾನಿಸೋದು ಅತ್ಯಂತ ಒಳ್ಳೆ ಕೆಲಸ ಅಂತ ಷಡಕ್ಷರ ಸರ್ ಹೇಳಿದ್ದಾರೆ. ಅದು ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಮಾಡುವಂಥ ಕೆಲಸ. ಹಾಗೂ ಕಾರ್ಯಕ್ರಮಗಳು ಹೃತ್ಪೂರ್ವಕ ಅಭಿನಂದನೆಗಳು. ಈಗ ಉಪಾಧ್ಯಕ್ಷರ ಅವರಿಗೂ ಕೂಡ ಸಂಘದ ಪರವಾಗಿ ಅಭಿನಂದನೆಗಳು. ಕೈ ಹಾಕ್ಬೇಕು. ಹೊಡೆದಲ್ಲ ಒಂದು ನಿಮಿಷ, ಇನ್ನೊಂದು ಮಗು ಬಂತು. ಯಾರು ಬಂದ್ರು? ಎಷ್ಟು ವರ್ಷ? ಓಕೆ ಸರ್, ಸಾಕು. ಐದು ಓವರ್ಗಳಲ್ಲಿ ಈಗ ಮುಗಿರೋದು ವೈಡ್. ನಮ್ಮ ಅಧ್ಯಕ್ಷರಾದಂಥ ವೈದ್ಯನಾಥ ಅತ್ಯುತ್ತಮ ಊಟ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟಕ್ಕಿಂತ ಕೌಶಲ್ಯ ತೋರಿಸ್ತಾ ಇದ್ದಾರೆ. ಈಗ ಬ್ಯಾಟಿಂಗ್ ನಲ್ಲಿ ಕೌಶಲ್ಯವನ್ನು ತೋರಿಸ್ತಾ ಇದ್ದಾರೆ. ನವೀನ್ ಬಿಲ್ಗುಡೆ ಐದು ವಿಕೆಟ್. ಲಾಸ್ಟ್ ವಿಕೆಟ್ ಇದು. ಶರತ್ ಅವರು ಯಾವುದೇ ಹಲೋ ಎಸ್, 2 ವಿಕೆಟ್ಗಳನ್ನ ಕಳೆದುಕೊಂಡಿದೆ ಬ್ಯಾಟಿಂಗ್ ತಂಡ. ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಟೀಮ್ 1 ತಂಡದ ಬೌಲರ್ ಆದಂತಹ ನವೀನ್ ಅವರು. ತಂಡದ ಮೊತ್ತ 0 ಫಾರ್ 2 ವಿಕೆಟ್ಸ್. ಯಾವುದೇ ರನ್ ಅನ್ನ ನೀಡದೆ 2 ರನ್ ನೋಡಬೇಕಾಗಿದೆ. ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ.
ಲಗಿಗೆ ತಾಗಿ ಹೋಗಿದೆ. ಗಜೇಂದ್ರ ಕುಡಾಲ್ಕರ್ ಅವರು ಆರ್ಭಟ ಮಾಡ್ತಾ ಇದ್ದಾರೆ. ಉತ್ತಮವಾದ ಹೊಡೆತ, 4 ರನ್ನುಗಳು. ಅಲ್ಲೇ ತಮ್ಮ ಚಾಣಾಕ್ಷತನದಿಂದ ರನ್ ಕದಿಯುವಲ್ಲಿ ಕುಡಾಲ್ಕರ್ ಅವರು ಯಶಸ್ವಿಯಾಗಿದ್ದಾರೆ. 14 ತಂಡದ ಮೊತ್ತ. ಉತ್ತಮವಾದಂತ ರನ್ಔಟ್ ಆಗಿ ಮರಳ್ತಾ ಇದ್ದಾರೆ. 3 ವಿಕೆಟ್ಗಳ ಪತನ. ಇದರೊಂದಿಗೆ ತಂಡದ ಮೊತ್ತ 14. 3ನೇ ಓವರ್ನ ಚಾಲ್ತಿಯಲ್ಲಿ ಕನ್ಸಿಡರ್ ಮಾಡ್ತಾರೆ. ಅವರು ಓಡಿದ್ರೆ ಮಾತ್ರ, ಓಡಿಲ್ಲ ಅಂದ್ರೆ ಕೊನೆಯ ಉತ್ತಮವಾದ ಸತೀಶ್ ಮುಂಚೆ ಮನೆ 2ನೇ ಓವರ್ನ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ಆಟಗಾರ ಸತೀಶ್ ಮುಂಚೆ ಮನೆ. ಒಂದು ಅದ್ಭುತವಾದಂತಹ ಬಾಲನ ಎಲ್ಲರೂ ಕೂಡ ಬಾಲನ ಹಿಡಿಯುವಲ್ಲಿ ಈಗ ಮತ್ತೊಮ್ಮೆ ಸತೀಶ್ ಸಪರೇಟ್. ನಾಗರಾಜ್ ಅವರು ಈಗ ಬ್ಯಾಟಿಂಗ್ ನಲ್ಲಿ, ನವೀನ್ ಅವರು ಬೌಲಿಂಗ್ ನಲ್ಲಿ. ಉತ್ತಮವಾದಂತಹ ಎಸೆತ, ಅಷ್ಟೇ ಅತ್ಯುತ್ತಮವಾದಂತಹ ಬಾಲನ್ನ ಫೇಸ್ ಮಾಡಿದ್ದಾರೆ ನಾಗರಾಜ್ ಅವರು. ಪ್ರಜಾವಾಣಿ ವಿಜಯಾವಣಿ. ಎಸ್, ಬಲವಾದ ಹೊರತ, ಕ್ಯಾಚ್ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆಯಲ್ಲಿದ್ದಂತಹ ರಾಕೇಶ್ ಅವರಿಂದ 4 ರನ್ಗಳನ್ನ ರಾಕೇಶ್ ಅವರು ಉಳಿಸಿದ್ದಾರೆ ಅಂದ್ರೆ ತಪ್ಪಾಗಲಾರದು. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಮತ್ತೊಮ್ಮೆ ನವೀನ್ ಅವರು ಹಾಕಿದ ಬಾಲಿನ ಗತಿಯನ್ನ ನಾಗರಾಜ್ ಅವರು ಗುರುತಿಸದೆ ಹಕ್ಕಿಯಂತೆ ಬಾಲನ್ನ ಹಾರಲು ಕೈ ಬಿಟ್ಬಿಟ್ಟಿದ್ದಾರೆ. ಉತ್ತಮವಾದಂತಹ ಹೊಡೆತ, 4 ರನ್ಗಳು. ಸತತವಾಗಿ ಕಾಡು ಕ್ಲಿಕ್ ಮಾಡಿ 4 ರನ್ಗಳನ್ನ ಪಡೆದ 50ರಿಂದ 60 ವರ್ಷ ಮೇಲ್ಪಟ್ಟಂತ ಪುರುಷರಿಗೆ ದಯಮಾಡಿ ಅಲ್ಲೋಗಿ ಲಾಸ್ಟ್ ಆ ಮಕ್ಕಳ ಆಡ್ತಿರಲ್ಲೋಗಿ ಮ್ಯೂಸಿಕಲ್ ಚೇರ್ ಮತ್ತೆ ಪಾಸಿಂಗ್ ದ ಬಾಲ್ ಇರುತ್ತೆ. ಮ್ಯೂಸಿಕಲ್ ಚೇರ್ ಮತ್ತೆ ಪಾಸಿಂಗ್ ದ ಬಾಲ್ 50 ವರ್ಷ, 50ರಿಂದ 60 ವರ್ಷ ಮೇಲ್ಪಟ್ಟಂತ ಪುರುಷರು. ಆ ಪುರುಷರು ಸರ್ ಅಲ್ಲೊಂದು 10 ಚೇರ್ಸ್ ತಗೊಂಡೋಗಿ ಅಲ್ಲೋಗಿ ಸರ್ ಎಲ್ಲ ಹೋಗ್ಬಿಡಿ ಬೇಗ. ಪಾಸಿಂಗ್ ದ ಬಾಲ್ ಮತ್ತೆ ಮ್ಯೂಸಿಕಲ್ ಚೇರು 50ರಿಂದ ಮೇಲ್ಪಟ್ಟು ಮತ್ತೆ 60 ವರ್ಷ ಮೇಲ್ಪಟ್ಟು. ದಯವಿಟ್ಟು 50ರಿಂದ ಮೇಲ್ಪಟ್ಟು 60ರಿಂದ ಮೇಲ್ಪಟ್ಟ ಪುರುಷರು ಅಲ್ಲಿ ಲಾಸ್ಟಿಗೆ ಮಕ್ಕಳಿದಾರಲ್ಲ ಆ ಕಡೆ ಹೋಗಿ. ಬಹುಮಾನದಿಂದ ಉಚಿತ ಕೊಡಂಗಿಲ್ಲ, ಸ್ವಲ್ಪ ಟಾಸ್ಕ್ ಕಷ್ಟಪಡಬೇಕು ಅಂತ. ಹಾಗಾಗಿ ಬರೀ ಹೆಸರು ಕೊಡಲ್ಲ, ತುಟಿಗೆ ತುಟಿ ತಾಗಬಾರ್ದು ಅಂತ ಹೆಸರು. ತುಟಿಗೆ ತುಟಿ ತಾಗ ರಾಮ ಹೋಯ್ತು, ವಿಜಯ್ ಅಂತ ಹೇಳ್ಬೋದು, ಮಹೇಶ ಹೋಯ್ತು. ತುಟಿಗೆ ತುಟಿ ತಾಗಬಾರ್ದು. ಈಗ ನೀವು ಸುಮ್ಮನಿರ್ಬೇಕಾಯ್ತಾ, ಹೇಳ್ಕೊಡ್ಬಾರ್ದು. ಆ ಮೊದಲನೇ ಸ್ಪರ್ಧೆ ಮಂಜುನಾಥ್ ಸರಿ, ಈಗ ಯಾರು ಹೇಳ್ಕೊಡ್ಬೇಡಿ, ನೀವು ಶುರು ಮಾಡ್ತಾರೆ. ಮೊದಲನೇದಾಗಿ ಸರ್ ನಿಮ್ಮ ಸಮಯ ಪ್ರಾರಂಭವಾಗಿದೆ, ಹೇಳಿ ಸರ್. ವಿಜಯೇಂದ್ರ, ಚಂದ್ರಶೇಖರ, ಆಕಾಶ್, ಹೇಳ್ಬೇಡಿ ಎಲ್ಲಾರು. ರವಿ, ಓಕೆ ಸರ್, 4 ಆಗಿದೆ ಸರ್. ಒಂದು ನಿಮಿಷ ಸ್ಟಾರ್ಟ್. ರಾಜ, ರಾಣಿ, ರಾಕೇಶ್, ವಿಜಯ್, ಗಿರೀಶ್, ಸತೀಶ್, ರಮೇಶ್ ಅಂದ್ರೆ ಹೋಯ್ತಲ್ವ? ರಮೇಶ್ ಅಮ್ಮ ಹೋಯ್ತು ಸರ್. 7 ಹೇಳಿದ್ದೀನಿ. ಹೇಳಿ ಸ್ಟಾರ್ಟ್ ಮಾಡಿ. ಮನೋಜ್ ಹೋಯ್ತು, ಮನೀಶ್ ಹೋಯ್ತು, 2 ಹೋಯ್ತು. ಹೇಳಂಗಿಲ್ಲ ಬನ್ನಿ. ಸೇರಬಾರ್ದು. ಒಂದು ನಿಮಿಷ. ಹೇಳಿ. ಕೃಷ್ಣ, ಯೋಗೇಶ್, ಅರುಣ್, ಕಿರಣ್, ಚಂದ್ರಕಲಾ, ಓಕೆ. 12 ಓಪನ್ ಮಾಡಿ ತೋರಿಸಿ. ಎಲ್ಲರೂ ತೋರಿಸ್ಬೇಕು. ಎಲ್ಲರೂ ಒಳ್ಳೊಳ್ಳೆ ನನ್ನದೇ ಬಂಗಾರದ ಬಡೆಯರೆ. ಇದು ಅವರ ಯಾನ ಪ್ರವಾಸ ಪುಸ್ತಕ ಸಿಕ್ಕಿದೆ.
ಸಂಘದ ರಾಜ್ಯ ಸಮಿತಿ ನಿರ್ದೇಶಕರಾಗಿ ಎನ್ ರವಿಕುಮಾರ್ ಅವರು ನೇಮಕ ಆಗಿದ್ರು. ಅವರನ್ನು ಇದೇ ಕಾರ್ಯಕ್ರಮದಲ್ಲಿ ನಾವು ಸನ್ಮಾನಿಸಬೇಕು ಅಂತೇಳಿ ಹೀಗೆ ಒಟ್ಟಿಗೆ ಹಲವು ಕಾರ್ಯಕ್ರಮಗಳನ್ನು ಜೋಡಿಸಿ ಒಂದು ಕಾರ್ಯಕ್ರಮನ ಬಹಳ ವ್ಯವಸ್ಥಿತವಾಗಿ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ತೀರ್ಮಾನಿಸಿದ ನಂತರವೇ ಅದರ ಜೊತೆಗೆ ನಮ್ಮ ವಾರ್ಷಿಕ ಕ್ರೀಡಾಕೂಟವನ್ನು ಪತ್ರಕರ್ತರ ವಾರ್ಷಿಕ ಕ್ರೀಡಾಕೂಟವನ್ನು ಮಾಡೋಣ. ಅದ ಮೂಲಕನೇ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಿರ್ಧರಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ವಾರ್ಷಿಕ ಕ್ರೀಡಾಕೂಟ ಮಾಡುವ ಸಂದರ್ಭದಲ್ಲಿ ನಾವು ಮಾಡಬೇಕು ಅಂತ ಆಲೋಚನೆ ಮಾಡೋ ಸಂದರ್ಭದಲ್ಲಿ ಬಿಸಿಲು ತುಂಬ ಇರುತ್ತೆ, ಬಹಳ ಮೋಟಿವೇಟ್ ಮಾಡುವಂತ ಕಾರ್ಯಕ್ರಮಗಳು ನಡೀತಾ ಇತ್ತು. ಸಂಘ ಇದೇ ರೀತಿಯಾಗಿ ಮುಂದೆ ಕೂಡ ಜನಪರವಾದ ವಿನೂತನವಾದ ಕಾರ್ಯಕ್ರಮಗಳು ನಡೆಸಿ ಅಂತ ನಾನು ಆಶಿಸ್ತೀನಿ. ಇವಾಗ ಮುಖ್ಯವಾಗಿ ಹೇಳಬೇಕಂದ್ರೆ ಒಂದು ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳಿರುವಂತಹ ಶಿಕ್ಷಣಕ್ಕೆ ఎంత ಶಕ್ತಿ ಇದೆ ಅಂದ್ರೆ, ಶಿಕ್ಷಣ ಅಂದ್ರೆ ಸಿಮ್ಮಿಡಿಯ ಹಾಲು ಕುಡ್ದಂತೆ, ಅಂದ್ರೆ ಆ ಹಾಲು ಕುಡ್ದವರು ಗರ್ಜಿಸಲೇಬೇಕು ಅಂತ. ಶಿಕ್ಷಣಕ್ಕೆ ಎಷ್ಟು ದೊಡ್ಡ ಶಕ್ತಿ ಇದೆ. ಇಂಥ ಶಿಕ್ಷಣವನ್ನು ಪಡೆದು ವಿನಂತಿಸ್ತೀನಿ. ಇಡೀ ಶಿವಮೊಗ್ಗ ಜಿಲ್ಲೆಯ ಪತ್ರಕರ್ತರ ಪರವಾಗಿ ತಮ್ಮನ್ನು ಗೌರವಿಸ್ತಾ ಇದ್ದೇವೆ. ನಮ್ಮ ರಾಜ್ಯ ನಿರ್ದೇಶಕರಾದ ಮಾನ್ಯ ವಿಳಿಯವರಿದ್ದಾರೆ, ಜಿಲ್ಲಾಧ್ಯಕ್ಷರಾದಂಥ ವೈದ್ಯನಾಥ್ ಇದ್ದಾರೆ, ಹಾಗೆ ನಮ್ಮ ಹಾಲಸ್ವಾಮಿ ಅವರು, ಸೋಮಶೇಖರ್ ಅವರು ಎಲ್ಲರೂ ಸೇರಿ ಅವರನ್ನು ಗೌರವಿಸ್ತಾ ಇದ್ದಾರೆ. ನಿಮಗೆ ಅತ್ಯಂತ ಪ್ರೀತಿಸಿದ್ದೀರೋ ಇದು ಒಂದು ರಿಲೀಫ್ ಆಗಲಿಕ್ಕೆ ಒಂದು ಅವಕಾಶ. ಕುಟುಂಬದ ಜೊತೆ ನಾವು ಹೆಚ್ಚು ಬೆರೆಯಲಿಕ್ಕೆ ಆಗಲ್ಲ. ಸುದ್ದಿಯಿಂದ ಓಡಾಡುವಂಥ ನಾವು ಮಕ್ಕಳ ಜೊತೆ ಕಾಲ ಕಳೆಯದೆ ತುಂಬ ಕಡಿಮೆ. ಇವತ್ತು ಅಪ್ಪ ಅಮ್ಮ ಮಕ್ಕಳು ಒಟ್ಟಿಗೆ ಆಡುವ ದಿನ ಇದು ನಿಜವಾದ ನಮಗೆ ಬ್ರೇಕಿಂಗ್ ನ್ಯೂಸ್. ಆರೋಗ್ಯವಂತ ಪತ್ರಕರ್ತ ಇದ್ದರೆ ಆರೋಗ್ಯವಂತದ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ಹಾಗಾಗಿ ಸಂಘ ಇಂಥ ಕ್ರೀಡಾಕೂಟವನ್ನು ಸಂಘಟನಾತ್ಮಕ ಜೊತೆ ಅವರನ್ನು ನಾವು ಆಧುನಿಕ ಚಾಣಕ್ಯ ಅಂತ ಕೂಡ ಕರಿತೀವಿ. ಎಲ್ಲರನ್ನ ಸೇರಿಸಿ ಬಹಳ ಪ್ರೀತಿಯಿಂದ ಕೆಲಸ ಮಾಡ್ತಾ ಇರುವಂತ ರವಿ ಅವರನ್ನ ಅತ್ಯಂತ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಿಸ್ತಾ ಇದ್ದೇವೆ. ನಮ್ಮ ಗೌರವವನ್ನು ಅವರು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ನಾವೆಲ್ಲ ಒಂದು ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ಮತ್ತೆ ಇದೇ ರೀತಿಯ ಸಂಘಟನೆಗಳನ್ನ ಕಟ್ಟಲಿಕ್ಕೆ ನೀವು ನಮ್ಮ ಜೊತೆ ಇರಬೇಕು. ರಾಜ್ಯದ ಜೊತೆಗೆ ಓಡಾಟ ಮಾಡಿ ಅಲ್ಲಿ ಬಾವುಟ ಹಾರಿಸಬೇಡಿ. ನಮ್ಮ ಶಿವಮೊಗ್ಗದಲ್ಲೂ ನೀವು ನಿರಂತರವಾಗಿ ಕೆಲಸ ಮಾಡಬೇಕು ಅಂತ ವಿನಂತಿಸಿಕೊಳ್ತೇನೆ. ಚಪ್ಪಾಳೆ ಮೂಲಕ ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ ಇರತಕ್ಕಂಥ ಬರ್ತಾ ಇದಕ್ಕೆ ಸ್ಥಾಯಿ ಅಧಿಕಾರಿಗಳಾಗಿರ್ತಕ್ಕಂಥ ಭಾಗ್ಯವರೇ, ಸೆಕ್ರೆಟರಿ ಹಾಲಸ್ವಾಮಿ ಅವರೇ, ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು, ಅಯ್ಯಪ್ಪ ಗುರುಜಿನ ರಾಷ್ಟ್ರೀಯ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಬಂಡಿಯವರೇ ಹಾಗೂ ಎಲ್ಲ ಪದಾಧಿಕಾರಿಗಳು, ವಿಶೇಷವಾಗಿ KWJ ಬಗ್ಗೆ ಈಗಾಗಲೇ ದೇಶಾದ್ಯಂತ ವರ್ಷ ಮಂದಿ ಪ್ರಾಸ್ತಾವಿಕವಾಗಿ ಮಾತಾಡಿರೋದ್ರಿಂದ ಸಂಘದ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛಿಸುತ್ತಿಲ್ಲ. ನಾನು 2ನೇ ಬಾರಿಗೆ KWJ ರಾಜ್ಯ ಸಮಿತಿ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದ ಸಂದರ್ಭದಲ್ಲಿ ನನ್ನನ್ನು ಜಿಲ್ಲಾ ಸಂಘದಿಂದ ಗೌರವಿಸುವುದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ವೇದಿಕೆಯಲ್ಲಿ ಇನ್ನೊಂದು ಬಹಳ ಪ್ರಮುಖವಾದ ಕಾರ್ಯಕ್ರಮ ಇದೆ. ಅದು ಮಕ್ಕಳಿಗೆ ಬಹುಮಾನ ಕೊಡುವ ಜೊತೆಗೆ ಈ ಅವಧಿಯಲ್ಲಿ ಕರ್ನಾಟಕ ಸರ್ಕಾರದ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪಡೆದಂಥ ಸ್ನೇಹಿತರಿಗೆ ಮತ್ತು KWJ ಪ್ರಶಸ್ತಿ ಪಡೆದಂಥ ಸ್ನೇಹಿತರಿಗೆ ಒಂದು ಗೌರವ ಸಮರ್ಪಣೆ ಮಾಡ್ತಕ್ಕಂಥ ಕರ್ತವ್ಯ ಈಗ ನೆರವೇರುತ್ತೆ. ಪ್ರಶಸ್ತಿಗಳು ಎಲ್ಲರೂ ಕೂಡ ಇರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 300 ಜನ ಪತ್ರಕರ್ತರಿದ್ದಾರೆ. ಅವರೆಲ್ಲರೂ ಒಂದಲ್ಲ ಒಂದು ರೀತಿ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಪ್ರಶಸ್ತಿಗಳು ಕೆಲವರನ್ನೇ ಮಾತ್ರ ಆಯ್ಕೆ ಮಾಡ್ಕೊಂಡಿದೆ ಅಂದರೆ ಉಳಿದವ್ರಿಗೆ ಯಾರಿಗೂ ಅದು ಅರ್ಹತೆ ಇಲ್ಲ ಅಂತ ನಮ್ಗೆ ಯಾರು ಭಾವಿಸಬಾರ್ದು. ಕಾಲಾನಂತರದಲ್ಲಿ ಎಲ್ಲರಿಗೂ ಈ ಪ್ರಶಸ್ತಿಗಳು ಸಿಗಲಿ, ಅವರ ಅರ್ಹತೆಗಳು ರಾಜ್ಯ ಮಟ್ಟ ವ್ಯಾಪ್ತಿ, ರಾಷ್ಟ್ರ ವ್ಯಾಪ್ತಿ ಒಳಗೆ ಅವರ ಪ್ರೊಫೆಷನ್ ಅಂದರೆ ವೃತ್ತಿಪರತೆ ಬೆಳಕನ್ನು ಚೆಲ್ಲಿ ಅಂತ ನಾನು ಅವರಿಗೂ ಕೂಡ ಶುಭಪಡಿಸ್ತೀನಿ. ಅದೇ ರೀತಿ ನಮ್ಮ ಪತ್ರಿಕೋದ್ಯಮ ಮಿತ್ರರ ಮಕ್ಕಳು ಅಭಿಮಾನ ಮಗನೇ ಬಂದು ಬಿಡಿವೆ ಅಂತ ಅಂದರೆ ಮಕ್ಕಳನ್ನ ಬಹಳ ಅಭಿಮಾನದಿಂದ ಅನೇಕ ಸವಾಲುಗಳನ್ನು ಎದುರಿಸಿ, ನಾನು ಈ ವೇದಿಕೆಯ ಸವಾಲುಗಳನ್ನು ಹೇಳಿಕ್ಕೆ ಇಚ್ಛೆ ಪಡೋಲ್ಲ. ಆದರೆ ಅವರ ಮಗಳು ಪ್ರೇರಣಾ MSc ಬಂಗಾರದ ಪದಕ ಪಡಿತಾರೆ. ಅದರಲ್ಲೂ ಇವತ್ತಿನ ಈ ಸೈಬರ್ ವಿಚಾರಗಳನ್ನು ಇಟ್ಟುಕೊಂಡು ಅವರು ಮಾಡಿರುವಂಥ ಕೆಲಸ ಇಡೀ ಕರ್ನಾಟಕದಲ್ಲಿ ಧೈರ್ಯ ಅಂದರೆ ಏನು, ವಿದ್ಯೆಯನ್ನು ಮಗಳಿಗೆ ಕೊಡಬೇಕಾದ್ರೆ ಕೆಲಸ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಂಡಂತಹ ಆ ತಾಯಿಯ ಹೆಣ್ಣು ಮಗಳಿಗೆ ನಾವು ಇವತ್ತು ಎಷ್ಟು ಗೌರವವನ್ನು ಸಲ್ಲಿಸಿದ್ರು ಸಾಲು. ನಾವಿಕ ಪತ್ರಿಕೆಯಲ್ಲಿ ಅವರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅತ್ಯಂತ ಪ್ರೀತಿಯಿಂದ ನಾವು ಇವತ್ತು ಅವರಿಗೆ ಗೌರವವನ್ನು ಕೊಡ್ತಾ ಇದ್ದೇವೆ. ಅವರ ಮಗಳು ಇವತ್ತು ಊರಿನಿಂದ ಅವರು ಬೇರೆ ಕೆಲಸದ ನಿಮಿತ್ತ ಹೋಗಿದ್ದಾರೆ. ಅವರ ತಾಯಿ ಪದ್ಮಿನಿ ವಿಶ್ವನಾಥ್ ಮತ್ತು ಅವರ ತಂದೆ ಕಾಶಿ ವಿಶ್ವನಾಥ್ ಇವರಿಬ್ಬರನ್ನ ನಾವು ಈ ಸಂದರ್ಭದಲ್ಲಿ
ವಿಶೇಷವಾಗಿ ನೆನಪಿಸಿಕೊಳ್ತೇವೆ. ಮತ್ತು ನಮ್ಮ ಪತ್ರಕರ್ತರ ಮಕ್ಕಳು ಇಷ್ಟೆಲ್ಲ ವ್ಯವಸ್ಥಿತವಾಗಿ ಮುನ್ನಡೀತಾ ಇರೋದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷ ತಂದಿದೆ, ಒಂದು ಮಾದರಿಯಾಗಿದೆ. ಮತ್ತೊಮ್ಮೆ ನಾನು ಪ್ರೇರಣಾ ಅವರನ್ನ ಲಲಿತಾ ಹುಚ್ಚರಪ್ಪ ಮಧ್ಯ ಬನ್ನಿ, ಮಧ್ಯ ಬನ್ನಿ, ಬಿಡಿ ಮಧ್ಯ ಬನ್ನಿ. ಮೊಬೈಲ್ ಬಿಡಿ, ಬನ್ನಿ ಕೆಳಗೆ ಬನ್ನಿ. ಕೆಲಸ ಮಾಡ್ತಾ ಇದ್ದಾರೆ. ಸುದ್ದಿ ಮನೆಯ ಹೊರಗು ಎಲ್ಲ ಆಯಾಮಗಳನ್ನು ಎಲ್ಲವರಾಗಿದ್ದಾರೆ. ಪ್ರೂಫ್ ರೀಡಿಂಗ್ ಇಂದ ಆರಂಭಗೊಂಡ ವೃತ್ತಿ ಜೀವನ ತನಿಖಾ ವರದಿವರೆಗೂ ವೃತ್ತಿ ಕೌಶಲ್ಯ ಹೊಂದಿದ್ದಾರೆ. ಅವರಿಗೆ 2025-26 ಸಾಲಿನ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಹೊಂದಿದೆ. ಮಹೇಶ್ ಹೆಗಡೆ ಅವರು ಸಾಗರ ಅವರಿಗೆ ಅಭಿಮಾನಿ ಪ್ರಕಾಶನ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಸಾಗರದ ಮಹೇಶ್ ಹೆಗಡೆ ಅವರು ಸಂಯುಕ್ತ ಕರ್ನಾಟಕ ಹೊಂದಿದ್ದಾರೆ. ಬೀಕಾಂ ಪದವೀಧರ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಸುವರ್ಣ ಕೇಸ್ ಕೂಡ ದಾಖಲಾಗಿದ್ದಾರೆ. ಇತ್ತೀಚೆಗೆ ಅರಣ್ಯ ಇಲಾಖೆಗೆ ಸೇರಿದ ಅಕೇಶಿಯ ನೆಡುತೋಪಿನಲ್ಲಿದ್ದ ಮರಗಳ ಅಕ್ರಮ ಕಡಿತರೆ ವಿಶೇಷ ವರದಿಗೆ ಈಶ್ವರ ಖಂಡ್ರೆ ಅವರು ಗಮನಕ್ಕೆ ಬಂದು ಅದು ಆರ್ಎಫ್ ಮತ್ತು ಡಿವೈಆರ್ ಅಮಾನತಿಗೆ ಆದೇಶ ಕೂಡ ಮಾಡಿದ್ದಾರೆ. ನೆಕ್ಸ್ಟು DG ತಿಮ್ಮಪ್ಪ ಪ್ರಶಸ್ತಿ ಶರತ್ ಅವರು ಉದಯವಾಣಿಯ ಮುಖ್ಯ ವರದಿಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಭದ್ರಾವತಿ ಅವರು ಸಿದ್ಲಿಂಗಪ್ಪ ಮತ್ತು ನಿಜಾಮ ದಂಪತಿ ಪುತ್ರರಾಗಿದ್ದಾರೆ. ಸ್ನಾತಕೋತ್ತರ ಪದಕೋತ್ತರ ಪದವೀಧರರು. ಜನಶ್ರೀ ನ್ಯೂಸ್ ಚಾನಲ್ ಮೂಲಕ ಆರಂಭಗೊಂಡ ಜೀವನ ಪ್ರಜಾವಾಣಿ ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಕಳೆದ 2 ದಶಕಗಳಿಂದ ಪತ್ರಿಕೋದ್ಯಮದಲ್ಲಿ ವೃತ್ತಿ ನೈಪುಣ್ಯತೆ ಮತ್ತು ವೃತ್ತಿಪರತೆ ಕಾಯ್ದುಕೊಂಡು ಬರುತ್ತಿದ್ದಾರೆ. ಸಂವೇದನಾಶೀಲ ಗುಣ ಹೊಂದಿದ್ದು ವತಿಯಿಂದ ಇವತ್ತು ನಾವು ಅವರನ್ನು ಗೌರವಿಸ್ತಾ ಇದ್ದೇವೆ. ಆ 4 ಜನ ಪತ್ರಕರ್ತರಿಗೆ ಶುಭಾಶಯಗಳನ್ನ ನಿಮ್ಮ ಚಪ್ಪಾಳೆ ಮೂಲಕ ತಿಳಿಸೋಣ. ನಿಂತ್ಕೊಳ್ರಪ್ಪ, ಆಲ್ಸಮೆ ನಿಂತ್ಕೊ ಮತ್ತೆ ಕರಿಬೇಕ. ಇಲ್ಲಡಿ ದೀಪು ಏನು ಸಂಘಕ್ಕೆ ಜನರೇ ಬರ್ತಾ ಇರಲಿಲ್ಲ ಅನ್ನೋ ಮಟ್ಟಕ್ಕೆ ಆ ಒಂದು ಕಾಲ ಇತ್ತು. ಆದರೆ ಇವತ್ತು ನಾನು ಹೆಮ್ಮೆ ಮತ್ತು ಗರ್ವದಿಂದ ಹೇಳ್ಕೊಳ್ತೀನಿ, ನಮ್ಮ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲರೂ ಕೂಡ ಏಕತ್ರವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ಸಂಘದ ಅಧ್ಯಕ್ಷನಾಗಿ ಆಭಾರಿಯಾಗಿದ್ದೇನೆ. ಒಂದು ಚಪ್ಪಾಳೆ ಮೂಲಕ ಅವರ ಶ್ರೀಮಂತಿಗೆ ಗೌರವವನ್ನು ಕೊಡಬೇಕು ವಿನಂತಿ ಮಾಡ್ತೀನಿ. ಕಾರಣ ಇಷ್ಟ, ಇವತ್ತು ಒಂದು ದಿವಸ ಇಲ್ಲಿ ಆಡಿದ್ದೀರಾ, ಕುಳಿತಿದ್ದೀರಾ, ಪ್ರಮಾಣಗಳಲ್ಲಿ ಗೆದ್ದಿದ್ದೀರಾ. ಇದರ ಮುಂದೆ 1-1.5 ತಿಂಗಳ ಶ್ರಮ ಇದೆ. ದಿನನಿತ್ಯ ಇಲ್ಲಿ ಸಭೆ ಮಾಡಿ ಯಾರನ್ನು ಕರಿಬೇಕು, ಹೇಗೆ ಮಾಡಬೇಕು, ಬಂದವರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಅಚಾತುರ್ಯಗಳು ಆಗಬಾರ್ದು ಅನ್ನುವಂಥ ಪ್ರತಿಯೊಂದು ಹೆಚ್ಚು ಕೂಡ ಇಲ್ಲಿ ಸಭೆಯನ್ನು ಮಾಡಿದ್ವಿ. 1-1.5 ತಿಂಗಳ ಶ್ರಮ ಇವತ್ತು ನಿಜಕ್ಕೂ ಕೂಡ ಸಾರ್ಥಕ ಆಗಿದೆ ಅಂತ ಅನ್ನಿಸ್ತದೆ ಅನಿಸುತ್ತೆ ನನಗೆ. ಕಾರಣ
ನಿಮ್ಮೆಲ್ಲರ ಮುಖದಲ್ಲಿರುವ ನಗು ಮತ್ತು ನೀವು ಗೆದ್ದುಕೊಂಡಂತಹ ಬಹುಮಾನಗಳು ಅದು ನಿಮ್ಮ ಕೈ ಸೇರುವ ತನಕ ಏನಿದೆ ಅದು ನಮ್ಮ ಈ ಶ್ರಮವನ್ನು ಸಾರ್ಥಕಗೊಳಿಸಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗೆಯೇ ರವಿಕುಮಾರ್ ಅವರಿಗೆ ಈಗ ನಾವು ರಾಜ್ಯ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ ಅಂತ ಸನ್ಮಾನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸಂಘದಲ್ಲಿ ಅವರಿಗೆ ಇನ್ನಷ್ಟು ಉತ್ತಮವಾದ ಉನ್ನತವಾದ ಸ್ಥಾನ ಲಭ್ಯ ಆಗುವುದಿದೆ. ಆದರೂ ಕೂಡ ನಾವು ಅವರನ್ನು ಗೌರವಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಬಿಕಾಸ್ ಯಾಕಂತಂದರೆ ಒಬ್ಬ ಮನುಷ್ಯ ನಮ್ಮ ಹಿಂದೆ ನಿಂತು ಏನು ನಮ್ಮನ್ನು ತಿಳಿತಾ ಇದ್ದಾನೆ, ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ ಅಂತಂದರೆ ಅದು ಸಂಘಟನೆಯ ಹಿತದೃಷ್ಟಿಯಿಂದ ಮಾತಾಡ್ತಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೀನಿ. ಹಾಗಾಗಿ ಆ ಒಂದು ಗುರುತರವಾದ ಜವಾಬ್ದಾರಿಯನ್ನು ಹೊಂದಿರುವಂಥ ರವಿಕುಮಾರ್ ಅವರು ಈ ಒಂದು ಸಾರ್ಥಕ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಶಿವಮೊಗ್ಗ ಟ್ರಸ್ಟ್ ನಮ್ಮ ಉಪಾಧ್ಯಕ್ಷರನ್ನ ಮುಖ್ಯ ಅತಿಥಿಗಳನ್ನಾಗಿ ಇಲ್ಲಿಗೆ ಕಳಿಸಿದೆ. ಇದು ಒಂದು ಬದಲಾವಣೆಯ ಮತ್ತು ನಮ್ಮ ಒಂದು ಸಮಷ್ಟಿ ಪ್ರಯತ್ನ ಮತ್ತು ಸಂಘಟನೆಯ ಹಿರಿಮೆಯನ್ನು ಇದು ತೋರಿಸುತ್ತೆ. ಹಾಗಾಗಿ ನಾನು ಚಂದ್ರಶೇಖರ್ ಅವರಿಗೂ ಮತ್ತು ಟ್ರಸ್ಟಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ ಈ ಸಂದರ್ಭದಲ್ಲಿ. ಹಾಗೆ ನನ್ನ ಜೊತೆಗೆ ಕೆಲಸ ಮಾಡಿದ ಈ ಕಡೆ ನೋಡಿ, ಸರ್ ಈ ಕಡೆ ನೋಡಿ, ಈ ಕಡೆ ನಿಮಿಷ ಹಾಗೆ ಇರಿ, ಹಾಗೆ ಇರಿ. ಮಂಜುನಾಥ್ ಯಾರು ಡೈರೆಕ್ಟರ್ಗಳು ಎಲ್ಲರೂ ಬರ್ರಪ್ಪ, ಓಡಿ ಹೋಗ ಪಾವ್ ಹೋಗ. ನವೀನ್ ಬೆಳಗುಣಿ ಫ್ರೇಮ್ ಕಟ್ಟಾಗಿದೆ. ಈ ಕಡೆ ಬಾ. 9ರಿಂದ 14 ವರ್ಷ ಶುಭ ಸೆಕೆಂಡ್ ಪ್ರೈಸ್. ಕಲೆಕ್ಟರ್ ನಂಬರ್ 40 ರಿಂದ 50 ವರ್ಷ.
ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ.